ದೇವತೆಗಳು ಮನುಷ್ಯರು ಭಕ್ತಿಯಿಂದ ದೇವದೇವನಾದ ಮಹಾಬಲೇಶ್ವರನ್ನು ಪೂಜಿಸಿ ತಮ್ಮ ತಮ್ಮ ಮನೋರಥಗಳನ್ನು ಪಡೆದಿದ್ದಾರೆ. ಹಾಗಾದರೆ ಯಾವುದಪ್ಪ ಈ ಕ್ಷೇತ್ರ? ಇವತ್ತು ಒಂದು ವಿಶೇಷವಾದ ಕಥೆಯನ್ನು ನಿಮಗೆಲ್ಲರಿಗೂ ಹೇಳಲಿಚ್ಛಿಸ್ತೀನಿ. ಯಾವುದಪ್ಪ ಆ ಕತೆ ಅಂತ ಹೇಳಿದ್ರೆ, ಒಂದು ಕ್ಷೇತ್ರದ ಮಹಿಮೆ. ಈ ಕ್ಷೇತ್ರ ಮಹಿಮೆ ನೀವು ಕೇಳಿದ ಮೇಲೆ ನೀವೆಲ್ಲರೂ ಆ ಕ್ಷೇತ್ರವನ್ನು ಒಂದು ಬಾರಿ ಆದರೂ ಭೇಟಿ ನೀಡಬೇಕು ಅಂತ ಅನಿಸುತ್ತೆ. ಹಾಗಾದರೆ ಯಾವುದಪ್ಪ ಆ ಕ್ಷೇತ್ರ? ಆ ಕ್ಷೇತ್ರದ ಮಹಿಮೆಯನ್ನು ಒಂದು ಕಥೆಯ ಮೂಲಕ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ. ಹಾಗಾದರೆ ಮೊದಲಿಗೆ ಕಥೆಯನ್ನು ಶುರು ಮಾಡೋಣ ಬನ್ನಿ. ಇಕ್ಷ್ವಾಕು ವಂಶದಲ್ಲಿ ಜನಿಸಿರುವಂತಹ ಒಬ್ಬ ರಾಜಶ್ರೇಷ್ಠನಾದ ರಾಯರು ಅಂತ ಒಬ್ಬ ರಾಜನಿರ್ತಾನೆ. ಆ ರಾಜನು ತುಂಬ ದಯಾಳು, ಪರಾಕ್ರಮಿ, ಹಾಗೆ ಆ ರಾಜ್ಯವನ್ನು ಹಾಗೆ ರಾಜ್ಯದಲ್ಲಿ ಇರುವಂತಹ ಎಲ್ಲ ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇರ್ತಾನೆ. ಆ ರಾಜ್ಯವನ್ನು ತುಂಬ ಚೆನ್ನಾಗಿ ಪರಿಪಾಲನೆ ಮಾಡುತ್ತಾ ಇರ್ತಾನೆ. ಆ ರಾಜನು ಒಂದು ದಿವಸ ಬೇಟೆ ಆಡಬೇಕು ಅಂತ ಹೇಳಿ ಕಾಡಿಗೆ ಅವನ ಸೈನ್ಯದೊಂದಿಗೆ ಹೊರಡ್ತಾನೆ. ಆ ಕಾಡಲ್ಲಿ ಹುಲಿ, ಸಿಂಹ ಮೊದಲಾದ ಪ್ರಾಣಿಗಳನ್ನು ಬೇಟೆ ಆಡುತ್ತಾ ಅಲ್ಲಿ ಒಂದು ವಾಸಸ್ಥಾನವನ್ನು ಮಾಡಿಕೊಂಡು ಅಲ್ಲೇ ಉಳಿತಾನೆ. ಹೀಗೆ ಬೇಟೆ ಆಡಬೇಕಾದಾಗ ಒಂದು ದಿವಸ ಏನಾಗುತ್ತೆ, ಒಬ್ಬ ರಾಕ್ಷಸನು ಅವನ ಬೆನ್ನತ್ತಿ ಬರ್ತಾನೆ. ಆಗ ಪರಾಕ್ರಮಿಯಾದ ರಾಜನು ಏನು ಮಾಡ್ತಾನೆ, ಒಂದೇ ಬಾಣದಲ್ಲಿ ಆ ರಾಕ್ಷಸನನ್ನು ಕೊಂದು ಬಿಡ್ತಾನೆ. ಆ ರಾಕ್ಷಸನು ದೊಪ್ಪಂತ ಕೆಳಗೆ ಬಿದ್ದು ಸತ್ತು ಹೋಗ್ತಾನೆ. ಅಲ್ಲೇ ಇದ್ದ ಆ ರಾಕ್ಷಸನ ಅಣ್ಣ ಇದೆಲ್ಲವನ್ನು ನೋಡ್ತಾ ಇರ್ತಾನೆ. ಅಲ್ಲಿಯೇ ಆ ರಾಕ್ಷಸನ ಅಣ್ಣನು ಇವೆಲ್ಲವನ್ನು ನೋಡುತ್ತಿರುತ್ತಾನೆ. ಆಗ ಆ ರಾಕ್ಷಸನು ಒಂದು ಉಪಾಯವನ್ನು ಮಾಡಿ ಮಾರು ವೇಷದಲ್ಲಿ, ಅಂದರೆ ಮನುಷ್ಯನ ವೇಷದಲ್ಲಿ ಆ ರಾಜನ ಬಳಿಗೆ ಹೋಗುತ್ತಾನೆ. ಆ ರಾಜನ ಬಳಿಗೆ ಹೋಗಿ ಹೇಳ್ತಾನೆ, ರಾಜನೇ, ನನಗೆ ಒಂದು ಯಾವುದಾದರೂ ಕೆಲಸವಿದ್ದರೆ ಕೊಡಿ. ರಾಜನಿಗೆ ಅವನು ರಾಕ್ಷಸನು ಅಂತ ಗೊತ್ತೇ ಆಗೋದಿಲ್ಲ. ಸರಿ ಅಂತ ಹೇಳಿ ನನಗೆ ಈ ಕಾಡಿನಲ್ಲಿ ಅಡುಗೆ ಮಾಡುವಂತಹ ಒಂದು ಕೆಲಸವನ್ನು ನಿನಗೆ ವಹಿಸ್ತೀನಿ ಅಂತ ಹೇಳಿ ಅಡುಗೆ ಮನೆಯ ಕೆಲಸವನ್ನು ಆ ರಾಕ್ಷಸನಿಗೆ ವಹಿಸ್ತಾನೆ. ಅಲ್ಲೇ ಆ ಕಾಡಿನಲ್ಲಿ ಹಲವಾರು ದಿವಸ ಬೇಟೆಯನ್ನಾಡಿ ನಂತರ ರಾಕ್ಷಸನನ್ನು ಸಹ ಅವರ ರಾಜ್ಯಕ್ಕೆ ಕರೆದುಕೊಂಡು ಬರ್ತಾನೆ. ಆ ರಾಜನಿಗೆ ದಮಯಂತಿ ಎಂಬ ಪತ್ನಿಯು ಇರ್ತಾಳೆ. ಆ ರಾಜ್ಯದಲ್ಲಿ ಇವನನ್ನು ಅಡುಗೆ ಮಾಡುವುದಕ್ಕೆ ಕರೆದುಕೊಂಡು ಬಂದಿದ್ದೀನಿ ಅಂತ ಹೇಳಿ ಅಡುಗೆ ಮನೆಯ ಎಲ್ಲ ಕೆಲಸವನ್ನು ಆ ರಾಕ್ಷಸನಿಗೆ ವಹಿಸ್ತಾರೆ. ಹೀಗೆ ಕೆಲವು ಕಾಲ ಕಳೆದ ನಂತರ ಏನಾಗುತ್ತೆ, ಅವರ ಅಪ್ಪನ ತಿಥಿ ಬರುತ್ತೆ. ಅಪ್ಪನ ತಿಥಿಯ ಬಂದಾಗ ಅವರ ಕುಲಗುರುಗಳಾದ ವಶಿಷ್ಠರನ್ನು ಆಗಮಿಸ್ತಾರೆ. ರಾಜನ ಆಗಮನದಿಂದ ವಶಿಷ್ಠರು ರಾಜ್ಯಕ್ಕೆ ಬರ್ತಾರೆ. ಬಂದಾಗ ಅಲ್ಲಿ ಊಟವನ್ನು ಬಡಿಸಲಾಗುತ್ತೆ. ಆದರೆ ವಶಿಷ್ಠರು ಊಟ ಮಾಡಬೇಕಾದಾಗ ಯೋಗ ದೃಷ್ಟಿಯಿಂದ ನೋಡಿದಾಗ ಅದು ಮನುಷ್ಯರ ಮಾಂಸವಾಗಿರುತ್ತೆ. ಹೌದು ವೀಕ್ಷಕರೇ, ಆಗ ಕೋಪಗೊಂಡು ವಶಿಷ್ಠರು ಮೇಲಕ್ಕೆದ್ದು ರಾಜನನ್ನು ಕರೆದು, ಇದೇನಿದು ರಾಜ, ನಿನ್ನ ಜನ್ಮವು ಸುಡು ಸುಡು ಅಂತ ಹೇಳಿ ಕೋಪದಿಂದ ಹೇಳ್ತಾರೆ. ನೀನು ನನಗೆ ಊಟಕ್ಕಂತ ಕರೆದು ಮನುಷ್ಯರ ಮಾಂಸವನ್ನು ಬಡಿಸಿ ನನಗೆ ಅವಮಾನ ಮಾಡಿದ್ದೀಯಾ? ಹಾಗಾದರೆ ಈ ರಾಜ್ಯದಲ್ಲಿ ನಡೀತಾ ಇರೋದಾದರೂ ಏನು? ನೀವು ಮನುಷ್ಯ ಮಾಂಸರನ್ನು ತಿನ್ಕೊಂಡಿದ್ದೀರಾ ಹಾಗೆ ಅಂತ ಹೇಳಿ ತುಂಬ ಕೋಪಪಟ್ಟು ರಾಜನಿಗೆ, ನೀನು ಬ್ರಹ್ಮಪಿಶಾಚಿಯಾಗಿ ಕಾಡಿನಲ್ಲಿ ಮನುಷ್ಯ ಮಾಂಸರನ್ನು ತಿಂದುಕೊಂಡು ಇರು ಅಂತ ಹೇಳಿ ಆ ಶಾಪವನ್ನು ಕೊಟ್ಬಿಡ್ತಾರೆ. ಆಗ ಆ ರಾಜನು ಏನು ನಡೀತಾ ಇದೆ ಅಂತಾನೆ ಗೊತ್ತಾಗೋದಿಲ್ಲ, ದಿಗ್ಭ್ರಾಂತಿಯಾಗಿ ನಿಂತಿರ್ತಾನೆ. ಆಗ ವಶಿಷ್ಠರು ಇನ್ನೂ ದಿವ್ಯ ದೃಷ್ಟಿಯಲ್ಲಿ ಇನ್ನೂ ಏನೇನು ನಡೆದಿದೆ ಅಂತ ಹೇಳಿ ದಿವ್ಯ ದೃಷ್ಟಿಯಲ್ಲಿ ನೋಡಿದಾಗ ಆಗ ಗೊತ್ತಾಗುತ್ತೆ, ಅಲ್ಲಿರುವಂತಹ ರಾಕ್ಷಸನು ಮಾರುವೇಷದಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ದಾನೆ ಎಂದು ತಿಳಿಯುತ್ತೆ. ಆಗ ಆ ಶಾಪದ ಉಪಶಮನಕ್ಕೋಸ್ಕರ ಆ ರಾಜನಿಗೆ, ನೀನು
ಈಗ ಶಾಪ ಅಂತೂ ಕೊಟ್ಟಿದ್ದಾಗಿದೆ. ಹಾಗಾಗಿ 12 ವರ್ಷಗಳ ಕಾಲ ನೀನು ಆ ಕಾಡಿನಲ್ಲಿ ಇದ್ದು 12 ವರ್ಷಗಳಾದ ನಂತರ ನಿನಗೆ ಮತ್ತೆ ರಾಜನ ರೂಪ ಬರುತ್ತೆ ಅಂತ ಹೇಳಿ ವಶಿಷ್ಠರು ರಾಜನಿಗೆ ತಿಳಿಸ್ತಾರೆ. ಆ ಸಮಯದಲ್ಲಿ ರಾಜನಿಗೆ ತುಂಬ ಕೋಪ ಬಂದ್ಬಿಟ್ಟಿರುತ್ತೆ. ನಾನು ಏನೂ ತಪ್ಪು ಮಾಡಿಲ್ಲ, ಹಾಗಾದರೂ ನೀವು ನನಗೆ ಶಾಪ ಕೊಟ್ಬಿಟ್ಟಿದ್ದೀರಾ ಅಂತ ಹೇಳಿ ಮತ್ತೆ ರಾಜನು ಸಹ ಮರುಶಾಪವನ್ನು ಕೊಡುವ ಸಲುವಾಗಿ ಕಮಂಡಲವನ್ನು ಎತ್ತುಕೊಳ್ತಾರೆ. ಆ ಸಮಯದಲ್ಲಿ ಅವರ ಹೆಂಡತಿ ದಮಯಂತಿ ಕಾಲಿಟ್ಕೊಂಡು ಬೇಡ್ಕೊತಾಳೆ, ಗುರುವಿಗೆ ಶಾಪ ಕೊಡುವುದು ಉಚಿತ ಅಲ್ಲ, ನಮಗೆ ಶ್ರೇಯಸ್ಸು ಉಂಟಾಗುವುದಿಲ್ಲ ಅಂತ ಬೇಡ್ಕೊತಾಳೆ. ಆ ಸಮಯದಲ್ಲಿ ರಾಜ ಏನು ಮಾಡ್ತಾನೆ, ಆ ಕೋಪದಿಂದ ಎತ್ತುಕೊಂಡಿರುವಂತಹ ನೀರನ್ನು ತನ್ನ ಕಾಲಿಗಳಿಗೆ ಸಮರ್ಪಿಸ್ಕೊಳ್ತಾನೆ. ಆ ರಾಜನು ಶಾಪಗ್ರಸ್ತನಾಗಿ ಕಾಡಿನಲ್ಲಿ ಅಲೆದಾಡುತ್ತಾ ಸಿಕ್ಕ ಪ್ರಾಣಿಗಳು, ಮನುಷ್ಯರು ಎಲ್ಲರನ್ನೂ ತನ್ನ ದಾರಿಗೆ ಅಡ್ಡ ಬಂದವರನ್ನು ತಿನ್ನುತ್ತಾ ಭಕ್ಷಿಸುತ್ತಾ ಭಯಂಕರವಾದ ರಾಕ್ಷಸ ಶರೀರವನ್ನು ಧರಿಸಿ ಆ ಕಾಡಿನಲ್ಲಿ ಸಂಚರಿಸುತ್ತಾ ಇರ್ತಾನೆ. ಹೀಗೆ ಸಂಚರಿಸಬೇಕಾದಾಗ ಒಂದು ದಿವಸ ಏನಾಗುತ್ತೆ, ಬ್ರಾಹ್ಮಣ ದಂಪತಿಗಳು ಆ ಕಾಡಿಗೆ ಬರ್ತಾರೆ. ನವದಂಪತಿಗಳನ್ನು ನೋಡಿ ಆ ರಾಜನು ಆ ಬ್ರಾಹ್ಮಣನನ್ನು ತಿನ್ನುವುದಕ್ಕೆ ಮುಂದೆ ಹೋಗ್ತಾನೆ. ಆಗ ಆ ಬ್ರಾಹ್ಮಣ ಪತ್ನಿಯು, ಎಲೆ ರಾಕ್ಷಸ, ನೀನು ರಾಕ್ಷಸನಲ್ಲ, ನೀನು ರಾಜನು, ರಾಯರು ಅಂತ ನಿನಗೆ ಹೆಸರು. ನೀನು ರಾಜ್ಯವನ್ನು ತುಂಬ ಚೆನ್ನಾಗಿ ಪರಿಪಾಲನೆ ಮಾಡುತ್ತಿದ್ದೆ, ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ಅಷ್ಟೇ ಅಲ್ಲ, ನೀನು ತುಂಬ ದಯಾಳು. ನೀನಿವೆಲ್ಲವನ್ನು ಜ್ಞಾಪಿಸಿಕೋ. ನನ್ನ ಪತಿಯನ್ನು ಈಗ ತಾನೇ ಮದುವೆ ಆಗಿದ್ದೀವಿ, ತಿನ್ನಬೇಡ ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾಳೆ. ಆದರೂ ಸಹ ಇವನಿಗೆ ಯಾವುದೂ ತಲೆಗೆ ಹೋಗೋದಿಲ್ಲ. ಆ ಸಮಯದಲ್ಲಿ ಎಷ್ಟೇ ಆ ಪತ್ನಿಯು ಕೇಳಿಕೊಂಡರೂ ನಿರ್ಲಕ್ಷಿಸಿ ಆ ಬ್ರಾಹ್ಮಣನನ್ನು ತಲೆ ಮುರಿದು ತಿಂದೇ ಬಿಡ್ತಾನೆ. ಆಗ ಆ ಪತ್ನಿಯು ತುಂಬಾ ಸಂಕಟಪಟ್ಟು ಅಲ್ಲಿ ಇರುವಂತಹ ಎಲ್ಲ ಅಸ್ಥಿಗಳನ್ನು ಒಡಗೂಡಿ ಅಲ್ಲೇ ಒಂದು ಚಿತೆಯನ್ನು ಮಾಡಿ ಅವರ ಪತಿಯನ್ನು ಸುಟ್ಟು ಅಗ್ನಿಯಲ್ಲಿ ಅವಳು ಸಹ ಹುತಳಾಗೋಗ್ತಾಳೆ. ಹುತಳಾಗುವ ಮುಂಚೆ ಆ ರಾಕ್ಷಸನಿಗೆ ಒಂದು ಶಾಪವನ್ನು ಕೊಟ್ಟು ಹುತಳಾಗ್ತಾಳೆ. ನೀನು ಮಾರುವೇಷದ ಅಂದರೆ ಈ ಶಾಪವು ನಿನಗೆ ಮುಕ್ತಿಯಾದ ನಂತರ ನೀನು ನಿನ್ನ ಹೆಂಡತಿಯ ಬಳಿ ಹೋದಾಗ ನಿನಗೆ ಮಕ್ಕಳಾಗದೇ ಇರಲಿ ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾಳೆ. ಈ ಕಡೆ ಆ ರಾಕ್ಷಸನು ಹೀಗೆ ಎಲ್ಲರನ್ನೂ ಭಕ್ಷಿಸುತ್ತಾ ಒಂದು ದಿವಸ 12 ವರ್ಷವು ಮುಗಿಯುತ್ತೆ. ಹಾಗೆ ರಾಜನ ಒಂದು ಶರೀರವು ಮರಳಿ ಬರುತ್ತೆ. ಈಗ ಅವನಿಗೆ ಎಲ್ಲವೂ ಜ್ಞಾಪನ ಬರುತ್ತೆ. ವಶಿಷ್ಠರು ಕೊಟ್ಟ ಶಾಪದಿಂದ ಅವನು ಕಾಡಿಗೆ ಬಂದಿದ್ದು ಎಲ್ಲವೂ ಜ್ಞಾಪನ ಮಾಡಿಕೊಂಡು ಮತ್ತೆ ರಾಜ್ಯಕ್ಕೆ ಹೋಗ್ತಾನೆ. ರಾಜ್ಯಕ್ಕೆ ಹೋಗಿ ಪತ್ನಿಯಲ್ಲಿ ಇವೆಲ್ಲವನ್ನು ವಿವರಿಸ್ತಾನೆ. ಇವೆಲ್ಲವನ್ನು ವಿವರಿಸಿದಾಗ ಪತ್ನಿ ದಮಯಂತಿಯು ಭಯ ಪಡ್ತಾಳೆ. ಯಾವುದೂ ಬೇಡ, ರಾಜ್ಯನೂ ಬೇಡ, ನನಗೆ ಏನೂ ಬೇಡ. ಮತ್ತೆ ಆ ರಾಜನ ಏನು ಮಾಡ್ತಾನೆ, ಕಾಡಿಗೆ ಹೋಗ್ಬಿಡ್ತಾನೆ. ಕಾಡಿಗೆ ಹೋದಾಗ ಆ ಕಾಡಿನಲ್ಲಿ ಅವನು ಬ್ರಾಹ್ಮಣನನ್ನು ಕೊಂದಿರ್ತಾನಲ್ವಾ, ಆ ಬ್ರಾಹ್ಮಣನು ಪಿಶಾಚಿಯಾಗಿ ಅವನಿಗೆ ಮಾತ್ರ ಕಾಣಿಸಿಕೊಂಡು ಅವನನ್ನು ಪೀಡಿಸ್ತಾ ಇರ್ತಾನೆ. ಆಗ ರಾಜನು ಅಲ್ಲೇ ಇದ್ದ ಋಷಿಗಳನ್ನು ಕೇಳ್ತಾನೆ, ಇದು ನನಗೆ ಪೀಡಿಸ್ತಾ ಇದೆ ಅಲ್ವಾ ಅಂತ. ಅವರು ದಿವ್ಯ ದೃಷ್ಟಿಯಲ್ಲಿ ನೋಡಿ ಹೇಳ್ತಾರೆ, ನೀನು ಹೀಗೆ ಬ್ರಾಹ್ಮಣನನ್ನು ಕೊಂದಿದ್ದೆ, ಹಾಗಾಗಿ ಆ ಬ್ರಾಹ್ಮಣನು ಪಿಶಾಚಿಯಾಗಿ ನಿನ್ನ ಹಿಂದೆ ಬೆನ್ನಟ್ಟಿದ್ದಾನೆ ಅಂತ ಹೇಳ್ತಾರೆ. ನೀನು ಬ್ರಹ್ಮಹತ್ಯೆ ಮಾಡಿದ್ದೀಯಾ, ಹಾಗಾಗಿ ನಿನಗೆ ಬ್ರಹ್ಮಹತ್ಯೆ ದೋಷ ಬಂದಿದೆ ಅಂತ ಋಷಿಗಳು ಹೇಳ್ತಾರೆ. ಆಗ ರಾಜನು ತುಂಬ ಕಂಗಾಲಾಗ್ತಾನೆ. ಇದಕ್ಕೆ ಪರಿಹಾರವೇ ಇಲ್ಲವೇ ಅಂತ ಹೇಳಿ ಚಿಂತಿಸುತ್ತಾ ಆ ಕಾಡಿನಲ್ಲಿ ಅಲೆದಾಡುತ್ತಿರ್ತಾನೆ. ಈ ಕಡೆ ಆ ರಾಜ್ಯದಲ್ಲಿ ದಮಯಂತಿಯು ತನ್ನ ಕುಲಗುರುಗಳಾದ ವಶಿಷ್ಠರಲ್ಲಿ ಇವೆಲ್ಲವನ್ನು ಹೇಳ್ತಾಳೆ. ಆಗ ವಶಿಷ್ಠರು ಹೇಳ್ತಾರೆ, ಭಯಪಡಬೇಡಮ್ಮ, ನಿನಗೆ ಗಂಡು ಮಗು ಆಗಲಿ ಅಂತ ವರ ಕೊಡ್ತಾ ಇದ್ದೀನಿ ಅಂತ ಹೇಳಿ ವಶಿಷ್ಠರು ಆ ದಮಯಂತಿಗೆ ಒಂದು ವರವನ್ನು ಕೊಡ್ತಾರೆ. ಈ ಕಡೆ ಆ ರಾಜನು ಈ ಶಾಪದಿಂದ ಹೇಗೆ ವಿಮುಕ್ತನಾಗಬೇಕು ಅಂತ ಹೇಳಿ ಯೋಚಿಸುತ್ತಾ ಇರ್ತಾನೆ. ಹೀಗೆ ಯೋಚಿಸುತ್ತಾ ಹೋಗಬೇಕಾದಾಗ ಅಲ್ಲಿ ಗೌತಮ ಮಹಾಮುನಿಗಳು ಬರ್ತಾರೆ. ಗೌತಮ ಮಹಾಮುನಿಗಳನ್ನು ನೋಡಿ ರಾಜನಿಗೆ ತುಂಬ ಸಂತೋಷ ಆಗುತ್ತೆ.
ಸಂತೋಷಪಟ್ಟು ರಾಜನು ಕಾಲಿಗೆ ನಮಸ್ಕಾರ ಮಾಡಿ, ಗೌತಮ ಮಹಾಮುನಿಗಳೇ, ನಿಮ್ಮನ್ನು ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನೀವು ತುಂಬ ದೂರದಿಂದ ಬಂದಿರೋ ಹಾಗಿದೆ ಅಂತೆಲ್ಲ ಹೇಳಿ ವಿಚಾರಿಸ್ತಾನೆ. ಹಾಗೆ ಗೌತಮ ಮಹಾಮುನಿಗಳು ಸಹ ರಾಜನನ್ನು ತನ್ನ ರಾಜ್ಯ ಹೇಗಿದೆ, ಅಲ್ಲಿರುವ ಪ್ರಜೆಗಳು ಕ್ಷೇಮವೇ, ಎಲ್ಲ ವಿಚಾರಗಳನ್ನು ವಿಚಾರಿಸ್ತಾನೆ. ನೀನು ಇಲ್ಲಿ ಯಾಕೆ ಬಂದಿದ್ದೀಯಾ ಅಂತೆಲ್ಲ ಹೇಳಿ ಕೇಳಿದಾಗ ಆ ರಾಜನು ಹೇಳ್ತಾನೆ, ಗೌತಮ ಮಹಾಮುನಿಗಳೇ, ಈ ರೀತಿ ಎಲ್ಲ ನಡೆದಿದೆ. ನನಗೆ ವಶಿಷ್ಠರ ಶಾಪದಿಂದ ಬ್ರಹ್ಮಪಿಶಾಚಿಯಾಗಿ 12 ವರ್ಷಗಳ ಕಾಲ ನಾನು ಕಾಡಿನಲ್ಲಿ ಇದ್ದೆ. ಆ ಸಮಯದಲ್ಲಿ ಬ್ರಾಹ್ಮಣ ಕೊಂದು ತಿಂದಿರುವುದರಿಂದ ನನಗೆ ಬ್ರಹ್ಮಹತ್ಯೆ ದೋಷ ಬಂದಿದೆ. ಹೀಗಾಗಿ ನಾನಿವಾಗ ಏನು ಮಾಡಬೇಕು, ಯಾವುದನ್ನು ಮಾಡಿದರೆ ನಾನು ಬ್ರಹ್ಮಹತ್ಯೆ ದೋಷದಿಂದ ಪಾರಾಗಬಹುದು ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂತ ಗೌತಮ ಮಹಾಮುನಿಗಳಿಗೆ ಕೇಳ್ತಾರೆ. ನೀನು ಭಯಪಡಬೇಡ, ನಾನು ಹೇಳಿದ ಹಾಗೆ ಮಾಡಿದರೆ ನಿನಗೆ ಬ್ರಹ್ಮಹತ್ಯೆ ದೋಷವು ದೂರ ಆಗುತ್ತೆ ಅಂತ ಹೇಳಿದಾಗ ತುಂಬ ಸಂತೋಷ ಆಗಿ, ನೀವು ಹೇಳಿದ ಹಾಗೆ ಮಾಡ್ತೀನಿ, ಏನು ಮಾಡಬೇಕು ಅಂತ ಹೇಳಿ ಅಂತ ಹೇಳಿ ಕೇಳ್ತಾರೆ. ಆಗ ಗೌತಮ ಮಹಾಮುನಿಗಳು ಹೇಳ್ತಾರೆ, ನಾನು ನಿಮಗೆ ಒಂದು ಕ್ಷೇತ್ರವನ್ನು ಹೇಳ್ತೀನಿ. ಆ ಕ್ಷೇತ್ರಕ್ಕೆ ಹೋಗಿ ನಾನು ಹೇಳಿದ ಹಾಗೆ ನೀನು ವ್ರತವನ್ನು ಮಾಡಿದರೆ ನಿನ್ನ ಎಲ್ಲ ಪಾಪಗಳು, ಬ್ರಹ್ಮಹತ್ಯೆ ದೋಷವೂ ಸಹ ದೂರ ಆಗುತ್ತೆ ಅಂತ ಹೇಳಿ ಆ ಕ್ಷೇತ್ರದ ವಿವರಣೆಯನ್ನು ನೀಡುತ್ತಾರೆ. ಆ ಮಹಾಬಲೇಶ್ವರನ ಗುಡಿಯ ಮೂಡಲ ಬಾಗಿಲಲ್ಲಿ ಬ್ರಹ್ಮೇಂದ್ರ, ವಿಷ್ಣು, ವಿಶ್ವದೇವತೆಗಳು, ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಅಷ್ಟವಸುಗಳು, ನವಗ್ರಹಗಳು, ನಕ್ಷತ್ರಗಳು ಇವರೆಲ್ಲರೂ ಇದ್ದಾರೆ. ತೆಂಕಣ ಬಾಗಿಲಲ್ಲಿ ಮೃತ್ಯುವು, ಯಮ, ಚಿತ್ರಗುಪ್ತ, ಅಗ್ನಿ, ಪಿತೃದೇವತೆಗಳು, ರುದ್ರಗಣಗಳು ಇದ್ದಾರೆ. ಪಡುವಣ ಬಾಗಿಲಲ್ಲಿ ವರುಣರು, ಸಮುದ್ರಗಳು, ಗಂಗೆ, ಗೋದಾವರಿ, ತುಂಗ, ಕೃಷ್ಣವೇಣಿ, ನರ್ಮದೆ, ಚಂದ್ರಭಾಗ, ಸರಸ್ವತಿ, ಭೀಮರಥಿ, ಕಾವೇರಿ ಮೊದಲಾದ ನದಿಗಳು ಇದ್ದಾರೆ. ಬಡಗಣ ಬಾಗಿಲಲ್ಲಿ ವಾಯು, ಕುಬೇರ, ಭದ್ರಕಾಳಿ, ಚಂಡಿಕೆ, ಚಾಮುಂಡಿ, ವಾರಾಹಿ, ವೈಷ್ಣವಿ ಮೊದಲಾದವರು ಇದ್ದಾರೆ. ವಿಶ್ವಾವಸು, ಚಿತ್ರರಥನು, ಚಿತ್ರಸೇನನೆ ಮೊದಲಾದ ಗಂಧರ್ವರು ಗಾನವನ್ನು ಮಾಡುತ್ತಿದ್ದಾರೆ. ರಂಭೆಯರು, ಊರ್ವಶಿ, ತಿಲೋತ್ತಮೆ, ಹರಣಿಯರು ಮೊದಲಾದ ಅಪ್ಸರ ಸ್ತ್ರೀಯರು ಮುಂದುಗಡೆಯಲ್ಲಿ ನೃತ್ಯವನ್ನು ಮಾಡುತ್ತಿದ್ದಾರೆ. ವಶಿಷ್ಠ, ಕಶ್ಯಪ, ಕಣ್ವ, ವಿಶ್ವಾಮಿತ್ರ, ಭರದ್ವಾಜ, ಜಾಬಲಿ, ಮಾರೀಚ, ನಾರದ, ಅತ್ರಿ, ಕ್ರತು, ದಕ್ಷ ಮೊದಲಾದವರು ಸಿದ್ಧ, ಚಾರಣ, ವಿದ್ಯಾಧರ, ಕಿನ್ನರ, ಕಿಂಪುರುಷ, ಗುಹ್ಯ, ಪಿಶಾಚ, ರಾಕ್ಷಸರು, ಸರ್ಪ, ಗರುಡ ಇವೆಲ್ಲರೂ ದಿವ್ಯ ದೇಹಗಳನ್ನು ತಾಳಿ ಅಲ್ಲಿ ವಿಮಾನಗಳಿಂದ ಇಳಿದು ಆ ಸ್ಥಳದಲ್ಲಿ ಸ್ತೋತ್ರ ಗಾಯನವನ್ನು, ಪಾರಾಯಣವನ್ನು ಮಾಡುತ್ತಿದ್ದಾರೆ. ಮತ್ತು ಈ ಕ್ಷೇತ್ರದಲ್ಲಿ ಅಗಸ್ತ್ಯನಿಂದಲೂ, ಪ್ರಿಯವ್ರತ ಮೊದಲಾದ ರಾಯರುಗಳಿಂದಲೂ ತಪಸ್ಸನ್ನು ಮಾಡಲಾಗಿದೆ. ಮಹಾನ್ ತಪಸ್ವಿಗಳಿಂದ ಅಲ್ಲಿ ತಪಸ್ಸನ್ನು ಆಚರಿಸಲ್ಪಟ್ಟಿದೆ ಅಂತ ತಿಳಿಸ್ತಾ ಇದ್ದಾರೆ. ಇದು ಅಲ್ಲದೆ ಇನ್ನು ದೇವತೆಗಳು, ಮನುಷ್ಯರು ಭಕ್ತಿಯಿಂದ ದೇವದೇವನಾದ ಮಹಾಬಲೇಶ್ವರನ್ನು ಪೂಜಿಸಿ ತಮ್ಮ ತಮ್ಮ ಮನೋರಥಗಳನ್ನು ಪಡೆದಿದ್ದಾರೆ. ಈ ಕ್ಷೇತ್ರವು ಪಶ್ಚಿಮ ಸಮುದ್ರ ತೀರದಲ್ಲಿ ಇರುತ್ತೆ. ಈ ಕ್ಷೇತ್ರವು ಇಷ್ಟು ಎಲ್ಲ ದೇವತೆಗಳೇ ನೆಲೆಸಿರುವಂತಹ ಈ ಕ್ಷೇತ್ರದಲ್ಲಿ ಬ್ರಹ್ಮಹತ್ಯೆ ದೋಷವು ನಿವಾರಣೆಯಾಗುತ್ತೆ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆಗ ಗೌತಮ ಮಹಾಮುನಿಯರು ಹೇಳ್ತಾರೆ, ಇಂತಹ ಕ್ಷೇತ್ರಕ್ಕೆ ನಾನು ಹೇಳ್ತೀನಿ, ಆ ದಿವಸದಂದು ನೀನು ಹೋಗು. ಯಾವುದಪ್ಪ ಆ ದಿವಸ ಅಂದರೆ ಮುಕ್ತಿಪ್ರದಾಯಕವಾದ ಶಿವರಾತ್ರಿ ಎಂದು ನೀನು ಆ ಕ್ಷೇತ್ರಕ್ಕೆ ಹೋಗಿ ಬಿಲ್ವಪತ್ರೆಯಿಂದ ಆ ಸ್ವಾಮಿಯನ್ನು, ಮಹಾಬಲೇಶ್ವರನ್ನು ನೀನು ಅರ್ಚನೆಯನ್ನು ಮಾಡಿ ಅಲ್ಲಿ ಜಾಗರಣೆ ಉಪವಾಸಗಳಿದ್ದು ಆ ನದಿ ಸ್ನಾನಗಳನ್ನು ಮಾಡಿ ನೀನು ಬಂದಿದ್ದೆ ಆದರೆ ನಿನ್ನ ಬ್ರಹ್ಮಹತ್ಯೆ ದೋಷವು ಸಂಪೂರ್ಣವಾಗಿ ಹೋಗುತ್ತೆ ಅಂತ ಹೇಳಿ ಆಶ್ವಾಸನೆಯನ್ನು ನೀಡ್ತಾರೆ. ಆಗ ರಾಜನಿಗೆ ತುಂಬ ಸಂತೋಷ ಆಗುತ್ತೆ. ಹಾಗಾದರೆ ಯಾವುದಪ್ಪ ಈ ಕ್ಷೇತ್ರ? ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.